ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವೆಲ್ಕಮ್ ಬ್ಯಾಕ್ ಯುನಿಸ್ಕಾಡ್ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಮುಖ 20 ಪ್ರಶ್ನೆಗಳ ವಿಶ್ಲೇಷಣೆ ಸಹಿತ ವಿವರಣೆ ನೋಡೋಣ. ಪಾರ್ಟ್ 1 ಆಲ್ರೆಡಿ ಆಗಿದೆ. ಪಾರ್ಟ್ 1 ಯಾರು ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪಾರ್ಟ್ 1 ನೋಡ್ಕೊಂಡು ಬನ್ನಿ. ಇವು PC ಮತ್ತು PSI ಮೋಸ್ಟ್ ರಿಪೀಟೆಡ್ ಕ್ವಶನ್ಗಳು ಆಗಿರ್ತಾವೆ. ಮುಂಬರುವ PC, PSI, ESI, SD, FDಕ್ಕೆ ತುಂಬ ಅನುಕೂಲ ಆಗುವಂತಹ ಕ್ವಶನ್ಗಳನ್ನು ನಾವು ಈಗ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಲೇಟ್ ಮಾಡೋದು ಬೇಡ, ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಕ್ವಶನ್ ನಂಬರ್ 1, ಕೆಳಗಿನವುಗಳಲ್ಲಿ ಯಾವುವು ಕೃಷ್ಣಾ ನದಿಯ ಉಪನದಿಗಳು? ಕೆಳಗಿನವುಗಳಲ್ಲಿ ಯಾವುವು ಕೃಷ್ಣಾ ನದಿಯ ಉಪನದಿಗಳಾಗಿವೆ ಅಂತಂದು ಕ್ವಶನ್ಗಳನ್ನು ಕೇಳಿದಾರ. ಇದಕ್ಕೆ ಆಪ್ಷನ್ನ ನೋಡ್ತಾ ಹೋಗೋಣ. 1ನೇದು ಘಟಪ್ರಭಾ, 2ನೇದು ಮಲಪ್ರಭಾ, 3ನೇದು ಭೀಮಾ, 4ನೇದು ಧೋನಿ, 5ನೇದು ತುಂಗಭದ್ರಾ. ಹಾಗಾದರೆ ಇಲ್ಲಿ ಆಯ್ಕೆಗಳನ್ನು ನೋಡೋಣ. ಇದಕ್ಕೆ ಸರಿಯಾದ ಆಯ್ಕೆ ಇವು 5 ಕೂಡ ಕೃಷ್ಣಾ ನದಿಯ ಉಪನದಿಗಳಾಗಿವೆ. ನೋಡಬೇಕಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರ್ತು ಮಾಡೋಣ. ಯಾಕಂದ್ರೆ ಘಟಪ್ರಭಾ ಕೂಡ ಕೃಷ್ಣಾ ನದಿಯ ಉಪನದಿ, ಮಲಪ್ರಭಾ ಕೂಡ ಕೃಷ್ಣಾ ನದಿಯ ಉಪನದಿ, ಭೀಮಾ ಕೂಡ ಕೃಷ್ಣಾ ನದಿಯ ಉಪನದಿಯಾಗಿದೆ, ಧೋನಿ ಕೂಡ ವಿಜಯಪುರದಲ್ಲಿ ಮೇನ್ ಹರಿತಕ್ಕಂಥ ಇದು ಕೂಡ ಕೃಷ್ಣಾ ನದಿಯ ಉಪನದಿಯಾಗಿದೆ. ತುಂಗಭದ್ರಾ ಕೃಷ್ಣಾ ನದಿಯ ಅತಿ ದೊಡ್ಡ ನದಿ ಉಪನದಿ, ಇದು ಕೂಡ ಕೃಷ್ಣಾ ನದಿಯ ಉಪನದಿಯಾಗಿದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಕೆಳಗಿನವುಗಳಲ್ಲಿ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳು ಯಾವುವು ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ವಿಂಧ್ಯ ಪರ್ವತಗಳು, ಆಪ್ಷನ್ ಬಿ ಅರಾವಳಿ ಪರ್ವತಗಳು, ಆಪ್ಷನ್ ಸಿ ಹಿಮಾಲಯ ಪರ್ವತಗಳು, ಆಪ್ಷನ್ ಡಿ ನೀಲಗಿರಿ ಬೆಟ್ಟಗಳು. ಅತ್ಯಂತ ಹಳೆಯ ಪರ್ವತಗಳಂತ ಬಂದ್ರೆ ಇದರಲ್ಲಿ ಅರಾವಳಿ ಪರ್ವತಗಳಂತ ನಾವು ನೋಡ್ತೀವಿ. ಭಾರತದ ಅತ್ಯಂತ ಹಳೆಯ ಪರ್ವತಗಳಾಗಿವೆ ಅರಾವಳಿ ಪರ್ವತಗಳು. ಅದೇ ರೀತಿ ನೀಲಗಿರಿ ಬೆಟ್ಟಗಳು ನಮ್ಮ ಮೇನ್ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಬರ್ತಕ್ಕಂಥ ಬೆಟ್ಟಗಳಾಗಿವೆ. ನೆಕ್ಸ್ಟ್ ಕ್ವಶನ್ ಅದೇ ಇದೆ, ನೋಡೋಣ ಬನ್ನಿ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸೇರುವ ಸ್ಥಳ ಯಾವುದು ಅಂತ ಕೇಳಿದಾರೋ. ಇಲ್ಲಿ ಆಗಲೇ ಹೇಳಿದ ಹಾಗೆ ಆನ್ಸರ್ ನೀಲಗಿರಿ ಪರ್ವತಗಳು, ಆಪ್ಷನ್ ಡಿ. ವಿಂಧ್ಯ ಪರ್ವತಗಳು ಮತ್ತು ಸಾತ್ಪುರ ಶ್ರೇಣಿಗಳು ಮೇನ್ ಭಾರತ ಮತ್ತು ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಾ ಮಧ್ಯದಲ್ಲಿ ಇರತಕ್ಕಂಥ ಪರ್ವತ ಶ್ರೇಣಿಗಳೇ ಸಾತ್ಪುರ ಮತ್ತು ವಿಂಧ್ಯ ಪರ್ವತಗಳಾಗಿವೆ. ನಿಮಗೆ ಮ್ಯಾಪ್ನಲ್ಲಿ ತೋರಿಸ್ಬೇಕಾದ್ರೆ ಮ್ಯಾಪ್ ತೆಗಿಲಕ್ಕೆ ಬರಲ್ಲ, ಅಟ್ಟ ನೋಡಿ ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ಬರ್ತಕ್ಕಂಥ ಬೆಟ್ಟಗಳಿಗೆ ವಿಂಧ್ಯ ಪರ್ವತ ಮತ್ತು ಸಾತ್ಪುರ ಶ್ರೇಣಿಗಳು. ನೆಕ್ಸ್ಟ್ ಕ್ವಶನ್, 4ನೇ ಕ್ವಶನ್, ಬಾಕ್ರಾನಂಗಲ್ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ ಭಾಗೀರಥಿ ನದಿ, ಆಪ್ಷನ್ ಬಿ ಲೂಣಿ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಸಟ್ಲೇಜ್ ನದಿ. ಇದಕ್ಕೆ ಸರಿಯಾದ ಉತ್ತರ ಸಟ್ಲೇಜ್ ನದಿ. ಬಾಕ್ರಾನಂಗಲ್ ಯೋಜನೆಯನ್ನು ಸಟ್ಲೇಜ್ ನದಿಗೆ ಅಡ್ಡಲಾಗಿ ರೂಪಿಸಲಾಗಿದೆ. ಇಲ್ಲಿ ಕೆಳಗೆ ವಿವರಣೆ ನೋಡ್ತಾ ಹೋಗೋಣ. ಭಾರತದ ಅತಿ ಎತ್ತರವಾದ ಅಣೆಕಟ್ಟು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ತೆಹರಿ ಅಣೆಕಟ್ಟು. ಇದು ಭಗೀರಥ ನದಿಯಿಂದ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಅಂತ ಕೇಳಿದಾರೆ. ಇದು ಹಿರಾಕುಡ್ ಅಣೆಕಟ್ಟು, 55 ಕಿಲೋಮೀಟರ್ ಉದ್ದವಾಗಿದೆ. ಎತ್ತರ ಅಂತ ಕೇಳಿದ್ರೆ ತೆಹರಿ ಅಣೆಕಟ್ಟು, ಉದ್ದ ಅಂತ ಕೇಳಿದ್ರೆ ಹಿರಾಕುಡ್ ಅಣೆಕಟ್ಟು. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ರಿಪೀಟೆಡ್. ಕ್ವಶನ್ ನಂಬರ್ 5, ಸರಿಯಾದ ಉತ್ತರ ಆರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಕಡೆ ಪಕ್ಷಿಧಾಮಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಜಿಲ್ಲಾಗಳು ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಐತಿ. ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ಇಲ್ಲಿ ಯಾವ ಸರಿ ಯಾವ ತಪ್ಪು ಅಂತ ಕೇಳಿದ್ದಾರೆ. ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗ, ಇದು ಸರಿಯಾಗಿದೆ. ರಂಗನತಿಟ್ಟು ಪಕ್ಷಿಧಾಮ ಮೈಸೂರು, ಇದು ಕೂಡ ಸರಿಯಾಗಿದೆ. ಬೋನಾಳ್ ಪಕ್ಷಿಧಾಮ ಹಾವೇರಿ, ಇದು ಕೂಡ ಸರಿಯಾಗಿದೆ. ಘಟಪ್ರಭಾ, ಇದು ಕೂಡ ಬೆಳಗಾವಿ, ಇದು ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ. ಇಲ್ಲಿ ಮೇಲಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದಾರೆ. ಆಪ್ಷನ್ ಎ 1 ಮಾತ್ರ, ಆಪ್ಷನ್ ಬಿ 1, 2 ಮಾತ್ರ, ಆಪ್ಷನ್ ಸಿ 1, 2, 3 ಮಾತ್ರ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗುತ್ತದೆ. ಯಾಕಂದರೆ ಎಲ್ಲ ಸರಿ ಐತಿದ್ರೆ. ಘಟಪ್ರಭಾ ಬೆಳಗಾವ್ದಾಗ ಬರ್ತದೆ, ಬೋನಾಳ್ ಪಕ್ಷಿಧಾಮ ಹಾವೇರಿ ಒಳಗೆ ಬರ್ತದೆ, ರಂಗನತಿಟ್ಟು ಪಕ್ಷಿಧಾಮ ಮೈಸೂರು ಒಳಗೆ ಬರ್ತದೆ, ಗುಡ್ವಿ ಪಕ್ಷಿಧಾಮ ಶಿವಮೊಗ್ಗದಾಗ ಬರ್ತದೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ.
ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ಯಾರ ನೋಡ್ರಿ. ಇಲ್ಲಿ ಅಣುಸ್ಥಾವರನ ಕೊಟ್ಟ ಅದರ ರಾಜ್ಯನ ಕೊಟ್ಟಿದ್ದಾರೆ. ಇದ್ರಾಗ ಯಾವ್ದು ತಪ್ಪಾಗಿದೆ ಅಂತ ಕೊಟ್ಟಾರು ನೋಡೋಣ ಬರ್ರಿ. ಆಪ್ಷನ್ ಎ ಕಕ್ರಪಾರ ಗುಜರಾತ್, ಇದು ಕರೆಕ್ಟ್ ಆಗಿದೆ. ಕುಡುಕ್ಕುಳಂ ಅಣುಸ್ಥಾವರ ತಮಿಳುನಾಡು, ಇದು ಕೂಡ ಸರಿಯಾಗಿದೆ. ಕೈಗಾ ಅಣುಸ್ಥಾವರ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ, ಇದು ಕೂಡ ಸರಿಯಾಗಿದೆ. ತಾರಾಪುರ ಇದು ಉತ್ತರ ಪ್ರದೇಶ, ಇದು ತಪ್ಪಾಗಿದೆ. ಇದೇ ಆನ್ಸರ್. ತಾರಾಪುರ ಅಣುಸ್ಥಾವರವು ಮಹಾರಾಷ್ಟ್ರದಾಗ ಐತ್ರಿ. ಇದು ಭಾರತದ ಮೊದಲ ಅಣುಸ್ಥಾವರ. ತಾರಾಪುರ ಅಣುಸ್ಥಾವರ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ತಾರಾಪುರ ಅಣುಸ್ಥಾವರ. ಕ್ವಶನ್ ನಂಬರ್ 7, ಕರ್ನಾಟಕದ ನಯಾಗರ್ ಎಂದು ಕರೆಯಲ್ಪಡುವ ಜಲಪಾತ ಯಾವುದಂತ ಕೇಳ್ಯಾರು. ಆಪ್ಷನ್ ನೋಡೋಣ. ಆಪ್ಷನ್ ಎ ಗೋಕಾಕ್ ಜಲಪಾತ್, ಆಪ್ಷನ್ ಬಿ ಅಬ್ಬೆ ಜಲಪಾತ್, ಆಪ್ಷನ್ ಸಿ ಮಾಗೋಡ್ ಜಲಪಾತ್, ಆಪ್ಷನ್ ಡಿ ಗಗನಚುಕ್ಕಿ ಜಲಪಾತ್. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಬೆಳಗಾವಿ ಜಿಲ್ಲೆದಾಗಿರೋ ಗೋಕಾಕ ಜಲಪಾತ. ಇದು ಘಟಪ್ರಭಾ ನದಿಗೆ ನಿರ್ಮಿತವಾಗಿದೆ ಜಲಪಾತ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಜಲಪಾತ ಗೋಕಾಕ್ ಜಲಪಾತ. ಅದೇ ರೀತಿ ಅಬ್ಬೆ ಜಲಪಾತ ಇದು ಕಾವೇರಿ ನದಿಗೆ ಸೃಷ್ಟಿಯಾಗಿದೆ. ಅಬ್ಬೆ ಜಲಪಾತ ಕೊಡಗಿನಲ್ಲಿ ಬರ್ತಕ್ಕಂಥ ಜಲಪಾತ ಇದು, ಕೊಡಗು. ಆಮೇಲೆ ಮಾಗೋಡು ಜಲಪಾತ ಅಂತ ಬರ್ತದ ಬೆಡ್ತಿ ನದಿ ಉತ್ತರ ಕನ್ನಡದಾಗ ಬರ್ತದ. ಆಮೇಲೆ ಗಗನಚುಕ್ಕಿ ಜಲಪಾತ ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಲಪಾತಗಳು ಇಂಪಾರ್ಟೆಂಟ್ ಆಗುತ್ತಾ ಸ್ನೇಹಿತರೆ, ಸರಿಯಾಗಿ ನೋಡ್ಕೋಬೇಕು. ಕ್ವಶನ್ ನಂಬರ್ 8, ಕೆಳಗಿನವುಗಳಲ್ಲಿ ಯಾವ ಸ್ಥಳವು ತೊಗರಿ ಬೆಳೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋನು. ಬೆಳಗಾವಿ, ತುಮಕೂರು, ರಾಯಚೂರು, ಕಲಬುರಗಿ. ಇಲ್ಲಿ ನಮಗೆ ತೊಗರಿ ಅಂತಂದು ಬಂದ್ರೆ ಇಲ್ಲಿ ನೆನಪಾಗೋದು ಕಲಬುರಗಿ. ತೊಗರಿ ಟೆಕ್ನಾಲಜಿ ಪಾರ್ಕ್ ಕೂಡ ಕಲಬುರಗಿಯಲ್ಲೇ ಐತಿ. ಕಲಬುರಗಿಯು ತೊಗರಿಗೆ ತುಂಬ ಫೇಮಸ್ ಆಗೈತಿ. ಅತಿ ಹೆಚ್ಚು ತೊಗರಿ ಬೆಳೀತಕ್ಕಂಥ ನಾಡು ಯಾವುದಕ್ಕೆ ಕೇಳ್ರ ಕಲಬುರಗಿ. ಅದೇ ರೀತಿ ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥ ನಾಡು ಯಾವ್ದು ಕೇಳ್ರ ರಾಯಚೂರು ದೋಸ್ ಅಂತ ಬರ್ತದೆ. ಆಮೇಲೆ ಕಲ್ಪತರ ನಾಡು ತುಮಕೂರು. ಇಲ್ಲಿ ತಿಪ್ಟೂರಿನಲ್ಲಿ ತೆಂಗಿನಕಾಯಿನ ಜಾಸ್ತಿ ಬೆಳೀತಾರೆ. ಆಮೇಲೆ ಬೆಳಗಾವಿ ಒಳಗೆ ನಿಪ್ಪಾಣಿ ಒಳಗೆ ತಂಬಾಕನ್ನು ಜಾಸ್ತಿ ಫೇಮಸ್ ಆಗಿ ಬೆಳೀತಾರೆ. ಆಮೇಲೆ ಬೆಳಗಾವಿ ಕುಂದ ಅಂತ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9, ಕೆಳಗಿನವುಗಳಲ್ಲಿ ಯಾವ ಕರ್ನಾಟಕದ ಜಾನಪದ ನೃತ್ಯ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ನ ನೀವು ಗಮನಿಸಬೇಕು. ಅಲ್ಲ ಅಂತ ಕೇಳಿದ್ದಾರೆ, ಜಾನಪದ ನೃತ್ಯ ಅಲ್ಲ. ಆಪ್ಷನ್ ನೋಡ್ತಾ ಹೋಗೋಣ. ಹುತ್ತರಿ, ಸುಗ್ಗಿ, ಕುಚಪುಡಿ, ಯಕ್ಷಗಾನ. ಇದರಲ್ಲಿ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಾನಪದ ನೃತ್ಯಗಳು ಹುತ್ತರಿಯು ಕರೆಕ್ಟ್ ಆಗಿದೆ, ಸುಗ್ಗಿ ಕೂಡ ಕರೆಕ್ಟ್ ಆಗಿದೆ. ಕುಚಿಪುಡಿ ಇದು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಜಾನಪದ ನೃತ್ಯ ಅಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟ ನೃತ್ಯವಾಗಿದೆ. ಆಂಧ್ರ ಪ್ರದೇಶ. ಇದು ಯಕ್ಷಗಾನ ಕೂಡ ನಮ್ಮ ಕರ್ನಾಟಕದ ಮೇನ್ ನೃತ್ಯವಾಗಿದೆ ಅಂತ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೃತ್ಯಗಳ ಬಗ್ಗೆ ಒಂದಲ್ಲ ಒಂದು ಕ್ವಶನ್ ಬರ್ತಾನೆ ಇದೆ ಪ್ರತಿ ಎಕ್ಸಾಮಲ್ಲಿ. ಅದ್ರ ಬಗ್ಗೆ ತುಂಬ ಗಮನ ಬಿಟ್ಟು ನೋಡ್ಕೊಳ್ಬೇಕು. ಇನ್ನೂ ಯಾರು ಲೈಕ್ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಿ. ಬಾಂಗ್ಲಾದೇಶದಿಂದ 3 ಕಡೆಯಿಂದ ಸುತ್ತುವರಿದ ರಾಜ್ಯ ಯಾವುದಂತ ಕೇಳಿದಾರೆ. ಆಪ್ಷನ್ ನೋಡೋಣ. ನಾಗಾಲ್ಯಾಂಡ, ತ್ರಿಪುರ, ಅಸ್ಸಾಮ, ಮೇಘಾಲಯ. ನಾಗಾಲ್ಯಾಂಡದಿಂದ 3 ಕಡೆಯಿಂದ ಆವೃತ್ತವಾದ ರಾಜ್ಯ ಯಾವುದಕ್ಕೆ ಕೇಳ್ರೆ ಇಲ್ಲಿ ನೋಡೋಣ. ತ್ರಿಪುರ. ಇದು ಬಾಂಗ್ಲಾದೇಶದಿಂದ 3 ಕಡೆಯಿಂದ ಸುತ್ತುವರೆದದ. ಯಾವುದು? ತ್ರಿಪುರ. ಯಾವ ರಾಜ್ಯದಲ್ಲಿ ಜಲ್ಲಿಕಟ್ಟು ಹಬ್ಬ ಪ್ರಸಿದ್ಧಿ ಪಡೆದಿದೆ ಅಂತ ನೆಕ್ಸ್ಟ್ ಕ್ವಶನ್ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ತಮಿಳುನಾಡು. ಜಲ್ಲಿಕಟ್ಟು ಹಬ್ಬವನ್ನು ತಮಿಳುನಾಡಲ್ಲಿ ನಾವು ಕಂಡು ಬರ್ತೀವಿ. ಅದೇ ರೀತಿ ಕರ್ನಾಟಕದಾಗ ಡೊಳ್ಳು ಕುಣಿತ, ಕಂಬಳ ಅಂತ ಬರ್ತಾವ. ಕ್ವಶನ್ ನಂಬರ್ 12, ಕೆಳಗಿನವುಗಳಲ್ಲಿ ಯಾವ ಹಸಿರುಮನೆ ಅನಿಲ ಅಲ್ಲ ಅಂತ ಕೇಳ್ಯಾರ. ಆಪ್ಷನ್ ನೋಡೋಣ. ನೀರಾವಿ, ಮಿಥೇನ್, ಕಾರ್ಬನ್, ನೈಟ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್. ಯಾಕಂದ್ರೆ ನೀರಾವಿ, ಮಿಥೇನ್, ಕಾರ್ಬನ್ ಇವೆಲ್ಲವೂ ಕೂಡ ಮಿಥೇನ್ ಓಜೋನ್ ಪದರಕ್ಕೆ ಹಾನಿ ಮಾಡುವ ಅನಿಲಗಳಾಗಿವೆ. ಆದ ಕಾರಣ ಇದ್ರನ್ನೇ ಹಸಿರುಮನೆ ಅನಿಲ ಅಂತ ಕರೀತಾರೆ. ಇನ್ನೂ ಕೂಡ ಹಸಿರುಮನೆ ಅನಿಲಗಳದಾವು. ನೈಟ್ರಸ್ ಆಕ್ಸೈಡ್, ಆಮೇಲೆ
ಇಂಗಾಲದ ಡೈಆಕ್ಸೈಡ್, ಓಝೋನ್ ಕೂಡ ಒಂದು ಮೇನ್, ಅದು ಹಸಿರುಮನೆ ಅನಿಲ ಅಂತ ನಾವು ನೋಡ್ಬಿಡ್ತೀವಿ. ಇಲ್ಲಿ ಕೆಳಗೆ 13ನೇ ಕ್ವಶನ್ ನೋಡೋಣ. ಇಲ್ಲಿ ಆಮ್ಲ ಮಳೆಗೆ ಕಾರಣವಾದ ಅನಿಲಗಳು ಯಾವ ಅಂತ ಕೇಳ್ಯಾರ. ಇಲ್ಲಿ ಐತೆ ನೋಡ್ರಿ, ಯಾವುದು ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್. ಆಪ್ಷನ್ ಸಿ ಮೇಲಿನ ಎಲ್ಲವು, ಮೇಲಿನ ಎರಡೂ ಕೂಡ ಆಮ್ಲ ಮಳೆಗೆ ಕಾರಣವಾದ ಅನಿಲಗಳಾಗಿವೆ. ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಇವು ಆಮ್ಲ ಮಳೆ ಆಗ್ಲಕ್ಕ ಕಾರಣ ಆಗ್ಯಾವ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಯಾವುದಂತ ಕೇಳ್ಯಾರ. ಇಲ್ಲಿ ನೋಡ್ತಾ ಹೋಗೋಣ. ಲಕ್ಷದ್ವೀಪ, ದೆಹಲಿ, ಜಮ್ಮು ಕಾಶ್ಮೀರ, ಅಂಡಮಾನ ಮತ್ತು ನಿಕೋಬಾರ. ಇದಕ್ಕೆ ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ. ಯಾವುದ್ರಿ? ಜಮ್ಮು ಕಾಶ್ಮೀರ. ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದತ್ ನೋಡ್ರ? ಲಕ್ಷದ್ವೀಪ. ಇದು ಚಿಕ್ಕ ಕೇಂದ್ರಾಡಳಿತ ಪ್ರದೇಶ. ಅದೇ ರೀತಿ ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ಯಾವುದದ? ದೊಡ್ಡ ರಾಜ್ಯ ಅಂತ ಕೇಳಿದ್ರೆ ರಾಜಸ್ಥಾನ ಅಂತ ನೋಡ್ತೀವಿ. ಚಿಕ್ಕ ರಾಜ್ಯ ಅಂತ ಕೇಳಿದ್ರೆ ಗೋವಾ ಅಂತ ನೋಡ್ತೀವಿ. ಇವೆಲ್ಲ ಮೇನ್ ಪಾಯಿಂಟ್ಸ್ ನೆನಪಿಟ್ಕೊಳ್ಬೇಕಾಗಿದೆ ಇದರಲ್ಲಿ. ಕ್ವಶನ್ ನಂಬರ್ 15. ಯಾವ ಚಾನಲ್ ಅಂಡಮಾನ ಮತ್ತು ನಿಕೋಬಾರ ದ್ವೀಪಗಳನ್ನು ಬೇರ್ಪಡಿಸುತ್ತದೆ ಕೇಳ್ಯಾರ. ಆಪ್ಷನ್ ನೋಡ್ತಾ ಹೋಗೋನು. 10 ಡಿಗ್ರಿ ಚಾನಲ್, 11 ಡಿಗ್ರಿ ಚಾನಲ್, 8 ಡಿಗ್ರಿ ಚಾನಲ್, 23 ಡಿಗ್ರಿ ಚಾನಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 10 ಡಿಗ್ರಿ ಚಾನಲ್. ಇದು 10 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ. ಆಮೇಲೆ 8 ಡಿಗ್ರಿ ಚಾನಲ್ ಇದು ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸುತ್ತೆ. ಮಾಲ್ಡೀವ್ಸ್. ನಂತರ 16ನೇ ಕ್ವಶನ್. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾರ. ಆಪ್ಷನ್ ನೋಡ್ತಾ ಹೋಗೋಣ. ಮೈಸೂರು, ಬೆಂಗಳೂರು, ಕಲಬುರಗಿ, ಬೆಳಗಾವಿ. ಇದಕ್ಕೆ ಸರಿಯಾದ ಉತ್ತರ ಬೆಳಗಾವಿ. ನಮ್ಮ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧವನ್ನು ನಿರ್ಮಿಸಲಾಗಿದೆ. ಅದೇ ರೀತಿ ಸಾಂಸ್ಕೃತಿಕ ವಿಧಾನಸೌಧ ಅಂತ ಬರ್ತದೆ ಮೈಸೂರೊಳಗೆ. ಆಮೇಲೆ ವಿಧಾನಸೌಧ ನಮ್ಮದು ಬೆಂಗಳೂರು. ಅದೇ ರೀತಿ ಕ್ವಶನ್ ನಂಬರ್ 17. ಭಾರತದ ಉತ್ತರದ ತುತ್ತ ತುದಿ ಯಾವುದಂತ ಕೇಳಿದ್ದಾರೆ. 17 ಕ್ವಶನ್ ನೋಡ್ತಾ ಹೋಗೋಣ. ಭಾರತದ ಉತ್ತರದ ತುತ್ತ ತುದಿ ಇಂದಿರಾ ಕೋಲ್ ಅಂತ ನೋಡ್ತಾ ಬರ್ತೀವಿ. ಅದೇ ರೀತಿ ಭಾರತದ ದಕ್ಷಿಣದ ತುತ್ತ ತುದಿ ಅಂತ ಬಂದ್ರೆ ಇಂದಿರಾ ಪಾಯಿಂಟ್. ದಕ್ಷಿಣದ ತುತ್ತ ತುದಿ ಯಾವುದ್ರಿ? ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟ್ ಅಂತ ನೋಡ್ತೀವಿ. ಇದು ಅಂಡಮಾನ್ ನಿಕೋಬಾರ್ದಾಗ ಬರ್ತದೆ. ಆಮೇಲೆ ಕಿಬೂತಿ ಅಂತ ಬರ್ತದೆ. ಕಿಬೂತಿ ಇದು ಪೂರ್ವದ ಅತ್ಯಂತ ತುತ್ತ ತುದಿ ಅಂತ ನೋಡ್ತೀವಿ. ಇದು ಅರುಣಾಚಲ ಪ್ರದೇಶ ಒಳಗೆ ಬರ್ತದೆ. ಆಮೇಲೆ ಸಕ್ರೀಕ್ ಅಂತ ಬರ್ತದೆ. ಇದು ಗುಜರಾತ್ ಒಳಗಿರ್ತಕ್ಕಂಥ ಸಕ್ರೀಕ್. ಇದು ಪಶ್ಚಿಮದ ತುತ್ತ ತುದಿ. ತದನಂತರ ದಕ್ಷಿಣದ ಭೂ ತುತ್ತ ತುದಿ ಅಂತ ಕೇಳ್ತಾರ. ಕನ್ಯಾಕುಮಾರಿ ಆಗ್ತದ. ಕನ್ಯಾಕುಮಾರಿ. ದಕ್ಷಿಣದ ಭೂ ತುದಿ ಅಂತ ಕೇಳಿದ್ರೆ ಕನ್ಯಾಕುಮಾರಿ ಹಾಕಬೇಕು. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ವಶನ್ ಇದೆ. ಇಲ್ಲಿ ಸರಿಯಾಗಿ ಕ್ವಶನ್ನ ನೋಡ್ಕೋಬೇಕು. ತುತ್ತ ತುದಿ ಅಂತ ಕೇಳಿದರೆ ದಕ್ಷಿಣದ ತುತ್ತ ತುದಿ ಅಂತ ಕೇಳಿದ್ರೆ ಇಂದಿರಾ ಪಾಯಿಂಟ್, ಉತ್ತರದ ತುತ್ತ ತುದಿ ಅಂತ ಕೇಳಿದ್ರೆ ಇಂದಿರಾ ಕೋಲ್ ಅಂತ ಹಾಕಬೇಕು. ಓದ್ಕೋಬೇಕು ಸರಿಯಾಗಿ. ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಆಗ್ಬೇಕದು, ಏಳಿಗೆ ಆಗೈತಿ. ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದ್ಕೊಟ್ಟಾರ. ಆಪ್ಷನ್ ನೋಡ್ತಾ ಹೋಗೋನು. 1 ಮಧ್ಯಪ್ರದೇಶ ಕೊಟ್ಟಾರ, ಉತ್ತರ ಪ್ರದೇಶ ಕೊಟ್ಟಾರ, ಗುಜರಾತ್ ಕೊಟ್ಟಾರ, ಕರ್ನಾಟಕ ಕೊಟ್ಟಾರ, ರಾಜಸ್ಥಾನ್ ಕೊಟ್ಟಾರ, ಮಹಾರಾಷ್ಟ್ರ ಕೊಟ್ಟಾರ. ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಹೋಗೋನು. 1, 2, 3, 4, 5 ಸಾಲ್ಕೆ ಕೊಟ್ಟಾರ. ಆದ್ರೆ ಇಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ಇನ್ಕಾದ ನೋಡಿದೀವು ರಾಜಸ್ಥಾನ. ಇಲ್ಲಿ ಆಪ್ಷನ್ 5 ನೋಡ್ರಿ. ಆಪ್ಷನ್ ಎದಾಗ ಇದು ತಪ್ಪಾಗ್ತದೆ, ಇದು ತಪ್ಪಾಗ್ತದೆ. ಯಾಕಂದ್ರೆ ಇಲ್ಲಿ ಮೊದಲು 5 ಬರಬೇಕು. 5 2ರಾಗ 1 ಆಗ್ತದೆ ಕ್ವಶನ್. 2ರಾಗ 1 ಅಂದ್ರೆ ಇದಾಗ ಯಾವ್ದು ನೋಡ್ಕೊತ ಹೋಗೋನು. ರಾಜಸ್ಥಾನ. ತದನಂತರ ಯಾವ್ದು ಬರ್ತೀವಿ? ಮಧ್ಯಪ್ರದೇಶ. ತದನಂತರ ಮಧ್ಯಪ್ರದೇಶ ಬರ್ತಂದ್ರೆ ತದನಂತರ ಮಹಾರಾಷ್ಟ್ರ ಬರ್ತದೆ. ತದನಂತರ ಯಾವ್ದು ಬರ್ತದೆ ಅಂದ್ರೆ ಉತ್ತರ ಪ್ರದೇಶ ಬರ್ತದೆ. ಉತ್ತರ ಪ್ರದೇಶ 2. ಇಲ್ಲಿ ನೋಡ್ತಾ ಹೋಗೋಣ. 5, 1, 6, 2. ಇಲ್ಲಿ 3 ಅದ. ಇದು ರಾಂಗ್ ಆಗುತ್ತೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 5 ಅಂದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ತದನಂತರ UP ಅಂದರೆ ಉತ್ತರ ಪ್ರದೇಶ, ತದನಂತರ ಕರ್ನಾಟಕ. ಈ ರೀತಿ ನೋಡ್ತಾ ಹೋಗೋಣ.
ನೆಕ್ಸ್ಟ್ ಕ್ವಶನ್, ಸಹರಾ ಮರುಭೂಮಿ ಯಾವ ಖಂಡದಲ್ಲಿದೆ ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋಣ. ಏಷ್ಯಾ, ಅಮೇರಿಕಾ, ಯುರೋಪ್, ಆಫ್ರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕಾ. ಸಹರಾ ಮರುಭೂಮಿ ಆಫ್ರಿಕಾದಾಗ ಕಂಡು ಬರ್ತದೆ. ಆಮೇಲೆ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಮರುಭೂಮಿಗಳು ಯಾವ ಅಂದ್ರೆ ನಮ್ಮ ಭಾರತದೊಳಗೆ ಕಂಡು ಬರ್ತದೆ. ಒಂದು ಥಾರ್ ಮರುಭೂಮಿ ಅಂತಂದು, ಥಾರ್ ಮರುಭೂಮಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಆಮೇಲೆ ಗೋಬಿ ಮರುಭೂಮಿ ಚೀನಾದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, 20ನೇ ಕ್ವಶನ್. ಮೊಹಿನಿಯಟ್ಟಂ ಎಂಬ ನೃತ್ಯ ಪ್ರಕಾರವು ಯಾವ ರಾಜ್ಯದ ಮೂಲವಾಗಿದೆ ಅಂತ ಕೇಳಿದಾರೆ. ಆಪ್ಷನ್ ನೋಡ್ತಾ ಹೋಗೋನು. ಕರ್ನಾಟಕ, ಕೇರಳ, ಒರಿಸ್ಸಾ, ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಕೇರಳ. ಕೇರಳಕ್ಕೆ ಸಂಬಂಧಪಟ್ಟ ನೃತ್ಯ ಯಾವುದು ಕೇಳಿದ್ರೆ ಮೊಹಿನಿಯಟ್ಟಂ. ನೃತ್ಯಗಳ ಬಗ್ಗೆ ಹಲವಾರು ಬಾರಿ ಕ್ವಶನ್ಗಳನ್ನು ಬಂದಿದ್ದಾವೆ. ಒಂದು 10ರಿಂದ 15 ನೃತ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಚಾರ್ಟ್ ಬೇಕಾದ್ರೆ ನಿಮ್ಗೆ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡ್ತೀನಿ. ಇಲ್ಲಾಂದರೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನೂ ಈ ಥರ ಪಾರ್ಟ್ ವೈಸ್ ಕ್ಲಾಸ್ಗಳು ಬರ್ತಾವೆ. ನೆಕ್ಸ್ಟ್ ಕ್ಲಾಸ್ ಕೂಡ ಇರ್ತದೆ. ಎಲ್ಲರೂ ಬಿಡಲ್ಲ ಅಟೆಂಡ್ ಮಾಡಿ. ಪಾರ್ಟ್ 1 ಕೂಡ ನೋಡಿಕೊಂಡು ಪಾರ್ಟ್ 2ನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿಕೊಂಡು ಖುಷಿಯಾಗಿರಿ. ಧನ್ಯವಾದಗಳು.